ಸಿಎಂ ಸಿದ್ದರಾಮಯ್ಯ 17ನೇ ಬಜೆಟ್ ಮಂಡಿಸಲು ಎಲ್ಲ ತಯಾರಿ ನಡೆಸಿದ್ದಾರೆ. ಈ ಬಜೆಟ್ನಲ್ಲಿ ಕಿತ್ತೂರು ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಯ ಜನ ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಇಲ್ಲಿನ ನೀರಾವರಿ, ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ಸಿಗಲಿದೆ ಎನ್ನುವಂತಹ ಭರವಸೆ ಜನಕ್ಕೆ. ಈ ಬಗ್ಗೆ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಕೆಲವು ಯೋಜನೆಗಳನ್ನು ಸೈಡ್ ಇಟ್ಟರೂ ಚಿಂತಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಜಾರಿಗೆ ತಂದ್ರೆ 6 ಲಕ್ಷ ಹೆಕ್ಟೇರ್ ನೀರಾವರಿ ಆಗ್ತದೆ. ಈ ಆಲ್ಮಟ್ಟಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ, ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಬಜೆಟ್ ಇಟ್ಟು ಅದಕ್ಕೆ ಬೇಕಾದಂತಹ ಪೂರಕವಾಗಿರುವಂತಹ ಎಲ್ಲ ಪುನರ್ವಸತಿ ಹಾಗೂ ಎಲ್ಲ ಒಂದು ಯೋಜನೆಗಳನ್ನು ಮಾಡಬೇಕಂತೇಳಿ ಈ ಸಂದರ್ಭ ಆಗ್ರಹ ಮಾಡ್ತಾ ಇದ್ದೀನಿ. ಈ ಬಜೆಟ್ ನಮಗೇನು ಬಾಗಲಕೋಟೆ ಜಿಲ್ಲೆಗೆ ಮತ್ತು ಬಾಗಲಕೋಟೆ ಅದು ನವನಗರಕ್ಕಂತೂ ಆಶಾದಾಯಕವಾಗಿ ಕಾಣೋದಿಲ್ಲ. ಭಾಳ ನೋವಿನ ಸಂಗತಿ. ಯಾಕಂದ್ರೆ ಸಿದ್ದರಾಮಯ್ಯನವರು 300 ಕೋಟಿ ಅಧಿಕ ಕಾರ್ಪಸ್ ಫಂಡನ್ನು ಏನೋ ಕೊಡೋಕ್ಕಾಗಿಲ್ಲ ಅಂದಮೇಲೆ ಇನ್ನು ನಾಳೆ ನಮ್ಮ ನಗರಕ್ಕೆ ಏನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ನಿಮಗೆ? ಶರವೇಗದಲ್ಲಿ ಬೆಳೆಯುತ್ತಿರುವ ಬೆಳಗಾವಿ ಜಿಲ್ಲೆಗೆ ಮತ್ತಷ್ಟು ಶಕ್ತಿ ನೀಡುವ ನಿಟ್ಟಿನಲ್ಲಿ ಬಜೆಟ್ ಬಗ್ಗೆ ಇಲ್ಲಿನ ಜನ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಜನರಿಗೆ ಅನೇಕ ನಿರೀಕ್ಷೆ ಇವೆ. ಹಾಗಿದ್ರೆ ಬೆಳಗಾವಿ ಜಿಲ್ಲೆಯ ಜನರ ನಿರೀಕ್ಷೆಗಳೇನು ಅಂತ ಮೊದಲು ನೋಡೋದಾದ್ರೆ, ಬೆಳಗಾವಿ ನಗರದ ರಿಂಗ್ ರೋಡ್ ಬೈಪಾಸ್ ಕಾಮಗಾರಿಗೆ ವೇಗ ಬೇಕು. ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ಭೂಮಿ ಕೊಟ್ಟ ರೈತರಿಗೆ ಬೇಗ ಪರಿಹಾರ ನೀಡಬೇಕು. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯನ್ನ ಮಾಡಬೇಕು. 7 ನದಿಗಳ ಸಮರ್ಪಕ ನೀರಿನ ಬಳಕೆ ಆಗಬೇಕು. 11 ಏತ ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡಬೇಕು. ಮಹದಾಯಿ ಕಾಮಗಾರಿಯ ಅಡಚಣೆ ನಿವಾರಿಸಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಐಟಿ ಪಾರ್ಕ್ ಆರಂಭಿಸಬೇಕು. ನಿಪ್ಪಾಣಿಯ ಮಾಂಗೂರ ಬೆಳ್ಳಿ ಪಾರ್ಕ್ ಅನುಷ್ಠಾನ ಮಾಡಬೇಕು. ಬೆಳಗಾವಿ ಹೇಳೋದಾದ್ರೆ ಬೆಳಗಾವಿ ರಸ್ತೆ ಮೇಲ್ಸೇತುವೆ ಮುಖ್ಯವಾಗಿ, ಆಮೇಲೆ ರಿಂಗ್ ರೋಡು ಬಹಳ ಮಹತ್ವದ್ದು. ಇವು ಕೆಲಸಗಳನ್ನು ಅನೌನ್ಸ್ ಮಾಡ್ತಾರೆ, ಆಮೇಲೆ ನಿಂತು ಹೊಕ್ಕವ. ಇಂಥ ಒಂದು ಆರ್ಥಿಕ ಸಂಕಟದ ಸವಾಲಿನಲ್ಲಿ ಸಹಿತ ಮುಖ್ಯಮಂತ್ರಿಗಳು ಇತ್ತ ಗಮನ ಕೊಡಬೇಕು. ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಬಗ್ಗೆ ಹೇಳೋದಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ. ಅದು 3ನೇ ಹಂತ ಎಷ್ಟು ಕಗ್ಗಂಟಾಗಿದೆ ಅಂದ್ರೆ 2017ರಾಗ 51,000 ಕೋಟಿ ಇದ್ದಿದ್ದು ಇವತ್ತಿನ ಅಂದಾಜು 80ರಿಂದ 1 ಲಕ್ಷ ಕೋಟಿ ಅಲ್ಲಿವರೆಗೆ ಮುಟ್ಟೈತಿ. ಆದರೆ ಈ ಬಜೆಟ್ನೊಳಗೆ ನಮ್ಮ ಉತ್ತರ ಕರ್ನಾಟಕದ ಜನ ಆ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಭಾಳ ಗಮನಿಟ್ಟು ನೋಡುತ್ತಾರೆ. ಇನ್ನು ಕಿತ್ತೂರು ಕರ್ನಾಟಕದ ಭಾಗವಾದ ವಿಜಯಪುರ ಜಿಲ್ಲೆಯ ಜನರ ಡಿಮ್ಯಾಂಡ್ ಏನು ಅಂತ ನೋಡೋದಾದ್ರೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಜಾರಿಯಾಗಬೇಕು. ನೀರಾವರಿಗಾಗಿ 1 ಲಕ್ಷ ಕೋಟಿ ಹಣ ನೀಡಬೇಕು. ರಾಜ್ಯ ಸರ್ಕಾರಕ್ಕೆ ಆಗದಿದ್ರೆ ಕೇಂದ್ರಕ್ಕೆ ಪತ್ರ ಬರೆಯಬೇಕು. ರಾಷ್ಟ್ರೀಯ ಯೋಜನೆ ಎಂದು ಘೋಷಣೆಗೆ ಆಗ್ರಹ. ಭೂಸ್ವಾಧೀನ ಸಂತ್ರಸ್ತರಿಗೆ ಪರಿಹಾರ ನೀಡಬೇಕು. ಭೂಮಿ ಕೊಟ್ಟವರಿಗೆ ಪುನರ್ವಸತಿ ಕಲ್ಪಿಸಬೇಕು. ಮಾನ್ಯ ಸಿದ್ದರಾಮಯ್ಯನವರಿಗೆ ಏನೋ ನಾಳೆ ಬರ್ತಕ್ಕಂಥ ಬಜೆಟ್ನಲ್ಲಿ ಆದರೂ ಕೂಡ ಈ ಒಂದು ಆಲ್ಮಟ್ಟಿ ಜಲಾಶಯಕ್ಕೆ ಬೇಕಾದಂಥ ಸಂಪೂರ್ಣವಾದಂಥ ಬಜೆಟ್ ಅನ್ನು ಇಟ್ಟರೆ ಇಲ್ಲಿಟ್ಟು ಸಂಪೂರ್ಣ ಮಾಡಿದ್ರಪ್ಪ ಅಂತಂದ್ರೆ ಈ ಭಾಗದ ಸುಮಾರು 7 ಜಿಲ್ಲೆಯ ರೈತರಿಗೆ ಅನುಕೂಲ ಆಗ್ತದೆ ಅನ್ನೋದು ಒಂದು ವಿಚಾರ. ಆದ್ರೆ ತಾವೇ ಚುನಾವಣೆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಪ್ರತಿ ಬಜೆಟ್ನಲ್ಲಿ 10,000 ರೂಪಾಯಿ ಕೋಟಿ ಇಟ್ಟು ಈ ಒಂದು ಯೋಜನೆಯನ್ನು ಸಂಪೂರ್ಣವಾಗಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಇಲ್ಲಿವರೆಗೂ ಕೂಡ ಅದಾಗಿಲ್ಲ. ನಾವು ತಮ್ಮ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡು ಕೂತಿದ್ದೀವಿ. ಈ ವಿಜಯಪುರ ಜಿಲ್ಲೆ ಸೇರಿದಂತೆ 7 ಜಿಲ್ಲೆಗೆ ಅನುಕೂಲ ಆಗಬೇಕಪ್ಪ ಅಂತಂದ್ರೆ ನಾಳೆ ಬರ್ತಕ್ಕಂಥ ಬಜೆಟ್ನಲ್ಲಿ ಈ ಆಲ್ಮಟ್ಟಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ, ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಬಜೆಟ್ ಇಟ್ಟು ಅದಕ್ಕೆ ಬೇಕಾದಂಥ ಪೂರಕವಾಗಿರುವಂಥ ಎಲ್ಲ ಪುನರ್ವಸತಿ ಹಾಗೂ ಎಲ್ಲ ಒಂದು ಯೋಜನೆಗಳನ್ನು ಮಾಡಬೇಕಂತೇಳಿ ಈ ಸಂದರ್ಭ ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನು ಬಾಗಲಕೋಟೆ ಜನರ ನಿರೀಕ್ಷೆಗಳೇನು ಅಂತ ನೋಡೋದಾದ್ರೆ, ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಪಸ್ ನಿಧಿ ಬೇಕು. ಕಾಂಗ್ರೆಸ್ ಸರ್ಕಾರ ವಶಕ್ಕೆ ಪಡೆದಿದ್ದ ಹಣ ಕೊಡಬೇಕು. ಘೋಷಣೆಯಾಗಿರೋ ಮೆಡಿಕಲ್ ಕಾಲೇಜ್ ನಿರ್ಮಾಣ ಆಗಬೇಕು. ಬಾಕಿ ಇರೋ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು. ಈ ನಮ್ಮ ಬಾಗಲಕೋಟೆ ಜಿಲ್ಲೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕಾಗುತ್ತೆ. ಯಾಕಂತಂದ್ರೆ ಕಾರ್ಪಸ್ ಫಂಡನ್ನು ಮೊನ್ನೆ ಸರಿ ನೀವು 300 ಅಧಿಕ ಹೆಚ್ಚು ಹಣವನ್ನು ಕಾರ್ಪಸ್ ಫಂಡನ್ನು BTD ಹಣವನ್ನು ತಾವು ವಾಪಸ್ ತಗೊಂಡಿರಿ. ಆ ದುಡ್ಡು ಏನಾರು ಇತ್ತು ಅಂತಂದ್ರೆ ನಮ್ಮ BTD 2ನೇ ಯೂನಿಟ್ದಲ್ಲಿ, ಯಾಕಂದ್ರೆ ಸರ್ಕಾರಿ ಕಟ್ಟಡಗಳ ಮುಳ್ಳು ಕಡ್ಡಿ ತುಂಬಿಟ್ಟವು. ಅದು ಸ್ವಚ್ಛ ಮಾಡೋರಿಲ್ಲ, ರಸ್ತೆಗಳು ಸ್ವಚ್ಛ ಇಲ್ಲ, ಗಟರಗಳು ನೀರು ಎಲ್ಲವೂ ಎಲ್ಲಿ ಬೇಕಾದಲ್ಲಿ ಇದಾಗುತ್ತೆ. ಹಿಂಗಾಗಿ ಸಾರ್ವಜನಿಕವಾಗಿ ಭಾಳ ತುಂಬಾ ತೊಂದರೆ ಆಗ್ತದೆ. ಫುಟ್ಪಾತ್ ಮೇಲಂತೂ ಅಡ್ಡಾಡ್ಲಾರ್ದಂಗೆ ಆಗೈತಿ. ನೋಡಿಕೆ ಪುನರ್ವಸತಿ ಕೇಂದ್ರ, ಹೆಸರಿಗೆ ಮಾತ್ರ ಪುನರ್ವಸತಿ ಕೇಂದ್ರ. ಇಲ್ಲಿ ಸ್ವಚ್ಛತೆ ಬಗ್ಗೆ ಅನುಕೂಲ ಆಗಿದೆ. ಯಾಕೆ ಕಾರ್ಪಸ್ ಫಂಡ್ ನೀವು ವಾಪಸ್ ತಗೊಂಡಿದ್ದು ತಪ್ಪು. ವಿಜಯಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು, ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣಗೊಳಿಸಲು ಒತ್ತಾಯವಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ 18ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆ ಹಾಗೂ ಸಿಮೆಂಟ್ ಕಾರ್ಖಾನೆಗಳಿದ್ದು ಇವುಗಳಿಗೆ ಮೂಲಭೂತ ಸೌಕರ್ಯಕ್ಕೆ ಇನ್ನಷ್ಟು ಬಲ ನೀಡಬೇಕಿದೆ. ಇನ್ನು ಬಾಗಲಕೋಟೆ, ವಿಜಯಪುರದಲ್ಲಿ ಹಲವು ಪ್ರವಾಸಿ ಕೇಂದ್ರಗಳಿದ್ದು ಇಲ್ಲಿ ಸೌಕರ್ಯ ಹೆಚ್ಚಿಸಿ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡಬೇಕಿದೆ. ವಿಜಯಪುರದಿಂದ ಗುರುರಾಜ್, ಬಾಗಲಕೋಟೆಯಿಂದ ಮಂಜುನಾಥ್ ಜೊತೆಗೆ ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ.